ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊರಗಡೆ ಇವಾಗ ತಾನೇ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸೊ ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಈಸಿಯಾಗಿ ನಾನು ತೋರಿಸೋ ಇಲ್ಲಿ ನಿಪ್ಪಟ್ಟನ್ನು ಮಾಡ್ಕೊತೀನಿ. ಸೊ ಇದನ್ನು ಮಾಡೋದು ತುಂಬ ಸುಲಭ. ಯಾವುದೇ ರೀತಿಯ ಸೋಡಾ ಮತ್ತು ಮೈದಾನೂ ಕೂಡ ಮಿಕ್ಸ್ ಮಾಡ್ತಾ ಇಲ್ಲ ನಾವು. ತುಂಬ ರುಚಿಯಾಗಿರುತ್ತೆ, ಹಾಗೆ ಬೇಗನೂ ಕೂಡ ಮಾಡ್ಕೋಬಹುದು. ಸಾಫ್ಟಾಗಿ ಬರಬೇಕಂದ್ರೆ ಏನನ್ನು ಹಾಕಬೇಕು ಮತ್ತು ಗಟ್ಟಿಯಾಗಿ ಇರಬೇಕು ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ಹಿಟ್ಟಲ್ಲಿ ನಾನು 2 in 1 ಥರ ಕಡ್ಡಿ ಅಂತ ಹೇಳಿ ತಿಂತಾರಲ್ಲ ಮಕ್ಕಳು, ಸೊ ಅದನ್ನು ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು. ಇದಕ್ಕೆ ಏನೇನೆಲ್ಲ ಬೇಕು, ಹೇಗೆ ಮಾಡೋದನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಶೇಂಗಾನ ಸ್ವಲ್ಪ ಒಂದು ಬೌಲ್ನಷ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಸಿಪ್ಪೆ ತೆಗೆದಿಟ್ಕೊಳ್ಳೋದಕ್ಕೋಸ್ಕರ. ಸೊ ಇದೇನಪ್ಪ ಇದು ನಿಪ್ಪಟ್ಟು ಅಂತಾರೆ, ಶೇಂಗಾ ತೋರಿಸ್ತಾರೆ ಅಂದ್ಕೋಬೇಡಿ. ಸೊ ಇದನ್ನು ಕೂಡ ಹಾಕೋದಕ್ಕೆ ಬೇಕು. ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ 2 ಕಪ್ನಷ್ಟು. ಸೊ ನೀವು ಸ್ವಲ್ಪ ಮಾಡಿದರೆ ಸ್ವಲ್ಪ ತೊಗೊಳ್ಳಿ. ನಾನು 2 ಕಪ್ ಅಕ್ಕಿ ಹಿಟ್ಟಿಗೆ ಇಲ್ಲಿ ಅರ್ಧ ಕಪ್ನಷ್ಟು ನೋಡಿ ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಆವಾಗಲೇ ಹುರಿದ್ನೆಲ್ಲ ಶೇಂಗಾ ಮತ್ತು ಕಡಲೆ, ಸ್ವಲ್ಪ ಎಳ್ಳು, ಕರಿಬೇವು, ಕೊತ್ತಂಬರಿ, ಇಷ್ಟು ನಾನು ಇದಕ್ಕೆ ಬೇಕಾಗಿರುವಂಥದ್ದು ಅಂತೇಳಿ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪನೂ ಕೂಡ ತೊಗೊಂಡಿದ್ದೀನಿ. ನೀವು ಏನಾದರೂ 1 ಲೋಟ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದರಲ್ಲಿ ಎಲ್ಲದನ್ನು ಕೂಡ ಅರ್ಧ ಅರ್ಧ ಭಾಗ ತೊಗೊಳ್ಳಿ. ಎಳ್ಳನ್ನು ನಾನು 2 ಸ್ಪೂನ್ ತೊಗೊಂಡಿದ್ದೀನಿ 2 ಕಪ್ಪಿಗೆ. ನೀವು 1 ಕಪ್ಗಾದರೆ 1 ಸ್ಪೂನ್ ತೊಗೊಳ್ಳಿ. ಅಚ್ಚಕಾರದ ಪುಡಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ಳೋದು. ಇವಾಗ ನೋಡಿ ಇಲ್ಲಿ ನಾನು ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಕಪ್ನಷ್ಟು, ನೀವು ಯಾವ ಕಪ್ಪಾದರೂ ತೊಗೊಳ್ಳಿ, ಅದೇ ಕಪ್ಪಲ್ಲಿ ಮೆಜರ್ ಮಾಡ್ಕೋಬೇಕು. ಅದರಲ್ಲಿ ನಾನು ಅರ್ಧ ಲೋಟದಷ್ಟು ಹಸಿ ಕಡಲೆ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಎಳ್ಳು, ಇದನ್ನು ಕೂಡ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡೆ, ಸ್ವಲ್ಪ ಟೇಸ್ಟ್ ಚೇಂಜ್ ಇರಲಿ ಅಂತ ಹೇಳಿ. ಅದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಖಾರದ ಪುಡಿ ತೊಗೊಳ್ಳಿ. ಹುರಿದಿಟ್ಕೊಂಡಂಥ ಶೇಂಗಾನ ತರಿಯಾಗಿ ರುಬ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಹಸಿ ಶೇಂಗಾನ ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಸಿಪ್ಪೆ ತೆಗೆದು ಅದನ್ನು ತರಿಯಾಗಿ ರುಬ್ಕೊಳ್ಳಿ. ಹಾಗೆಯೇ ಹುರ್ಗಡ್ಲೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದಕ್ಕೆ ರುಬ್ಕೋಬೇಕು, ಅಂದರೆ ಒಣ ಪೌಡ್ರ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಣ್ಣಗೆ ಹೆಚ್ಚಿರುವಂತಹ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ನಾನು ಮೊದಲಿಗೆ ನೀರನ್ನು ಹಾಕ್ಕೊಳ್ಳದೆ ಪೌಡ್ರು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 in 1 ಥರ ಹೆಂಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈಗ ಮಿಕ್ಸ್ ಮಾಡಿರೋದನ್ನು ನೀವು ಸೈಡಿಗೆ ಎತ್ತಿಟ್ಕೊಂಡ್ರೆ, ನೀವು ಬೆಳಗ್ಗೆ ಮಿಕ್ಸ್ ಮಾಡಿಕೊಂಡ್ರೂ ಮಧ್ಯಾಹ್ನ ಕಲಸಿ ಮಾಡ್ಕೋಬೋದು, ಇಲ್ಲ ಈವ್ನಿಂಗ್ ಕೂಡ ಕಲಸಿ ಮಾಡ್ಕೋಬೋದು. ನೀರನ್ನು ಮಾತ್ರ ಎಷ್ಟು ಮಿಕ್ಸ್ ಮಾಡ್ಕೋಬೇಡಿ. ಈ ರೀತಿಯಾಗಿ ಒಣ ಪೌಡ್ರನ್ನ ಕಲಸಿಟ್ಕೊಂಡು ನಾನು ಸ್ವಲ್ಪ ಪೌಡರ್ನ ಎತ್ತಿಟ್ಕೊಂಡು ಇಲ್ಲಿ ನೋಡಿ ಸಾಫ್ಟ್ ಬರಬೇಕಂದ್ರೆ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆವಾಗ ನಿಪ್ಪಟ್ಟು ಸಾಫ್ಟಾಗಿ ಬರುತ್ತೆ. ನಿಮಗೆ ಗರಿ ಆಗಬೇಕು ಅಂದರೆ, ಗರಿ ಅಂದರೆ ಗಟ್ಟಿಯಾಗಬೇಕು ಸ್ವಲ್ಪ ಅಂದರೆ ಎಣ್ಣೆನ ಸ್ಕಿಪ್ ಮಾಡ್ಬೋದು. ನೀರನ್ನು ಒಂದೇ ಸರಿಗೆ ಜಾಸ್ತಿ ಹಾಕ್ಕೋಬೇಡಿ. ನೋಡಿಕೊಂಡು ಕಲಿಸುವಾಗ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ. ಹಾಗಾದರೆ ಅದು ಕರೆಕ್ಟ್ ಒಂದು ಹದಕ್ಕೆ ಬರುತ್ತೆ. ಇಲ್ಲಾಂದರೆ ನೀರು ಜಾಸ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಕಲಿಸಿದ ಮೇಲೆ ಈ ಹದಕ್ಕೆ ಬರುತ್ತೆ ಹಿಟ್ಟು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಇದು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಅಂದರೆ ಕೊನೆಯದಾಗಿ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಹಿಟ್ಟನ್ನು ಕಂಪ್ಲೀಟಾಗಿ ಕಲಿಸಿದ ನಂತರ ನೆನೆಯೋದಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀವಿ ಅಷ್ಟೇ. ಸೊ ಇದಕ್ಕೆ ನಾನು ಏನು ಮಾಡಿದ್ದೆ, ಸ್ಟಾರ್ಟಿಂಗು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋಬೇಕಿತ್ತು. ನಾನು ಜೀರಿಗೆನ ಮೊದಲಿಗೆ ಮಿಕ್ಸ್ ಮಾಡಿರಲಿಲ್ಲ, ಹಾಗಾಗಿ ಕೊನೆಗೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳ ಥರ, ನೀವು ನಿಂಬೆಹಣ್ಣಿನ ಗಾತ್ರದಷ್ಟಾದರೂ ತೊಗೊಳ್ಳಿ, ಇಲ್ಲ ಅದಕ್ಕೂ ಚಿಕ್ಕದಾದರೂ ತೊಗೋಬೋದು. ನಿಮಗೆ ಎಷ್ಟು ಸೈಜಲ್ಲಿ ಬೇಕಾಗುತ್ತಲ್ಲ ನಿಪ್ಪಟ್ಟು ಅಷ್ಟು ಸೈಜಲ್ಲಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಕವರ್ ತೊಗೊಂಡ್ಬಿಟ್ಟು ನೋಡಿ ಕೈಯಲ್ಲೇ ನಾನು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಹಪ್ಪಳ ಪ್ರೆಸರ್ ಬರುತ್ತಲ್ಲ, ಸೊ ಅದರಲ್ಲೂ ಕೂಡ ಮಾಡ್ಕೋಬೋದು. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸೈಡಿಗೆ. ಅದು ಚೆನ್ನಾಗಿ ಕಾದ ನಂತರ ಈ ರೀತಿಯಾಗಿ ಏನು ನಾವು ತಟ್ಕೊಂಡಿದ್ವಲ್ವ, ಅಂದರೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ನಿಪ್ಪಟ್ಟುಗಳನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು. ಅದು ಯಾವುದೇ ಕಾರಣಕ್ಕೂ ಎಣ್ಣೆ ಸ್ಟೀಮ್ ಬಂದುಬಿಟ್ಟು ಹೈ ಫ್ಲೇಮಲ್ಲಿ ಇರಬಾರ್ದು, ಲೋ ಫ್ಲೇಮಲ್ಲೇ ಇರಬೇಕು. ಆವಾಗ ಅದು ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬರುತ್ತೆ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೈ ಫ್ಲೇಮ್ ಆದರೆ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಸೀದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಅಂದರೆ ಲೋ ಫ್ಲೇಮಲ್ಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಡೀಪ್ ಫ್ರೈಯೇ ಮಾಡ್ಕೊಳ್ಳಿ, ಅದು ಬೆಟರು, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ತಾ ಇರಬೇಕಾದ್ರೆ ನಾವು ಸೈಡಿಗೆ ಮತ್ತೊಂದು ಸ್ವಲ್ಪ ಇನ್ನೊಂದು ಸರಿಗೆ ಕರಿಯುವ ನಿಪ್ಪಟ್ಟುಗಳನ್ನು ಕೂಡ ಸೈಡಿಗೆ ಆರಾಮ್ಸೆ ನಾವು ಲಟ್ಟಿಸ್ಕೋಬೋದು ಅಥವಾ ಪ್ರೆಸ್ ಮಾಡ್ಕೋಬೋದು. ಬೆಸ್ಟು ಅಂದರೆ ಕೈಯಲ್ಲೇ ನಾವು ಪ್ರೆಸ್ ಮಾಡ್ಕೋಬೋದು, ಇಲ್ಲ ಅಂದರೆ
ಹಪ್ಪಳ ಪ್ರೆಸ್ಸರಲ್ಲಿ ಕೂಡ ನಾವು ರೆಡಿ ಮಾಡಿ ಇಟ್ಕೋಬೋದು. ಬಾಣಲಿ ಸ್ವಲ್ಪ ದೊಡ್ಡದಿತ್ತು ಅಂದರೆ ಹಪ್ಪಳ ಪ್ರೆಸ್ಸರ್ ತುಂಬ ಹೆಲ್ಪ್ ಆಗುತ್ತೆ, ಬೇಗನೆ ಪ್ರೆಸ್ ಮಾಡಿ ತೆಗಿಬೋದು. ನೋಡಿ, ಈ ಹದಕ್ಕೆ ಫ್ರೈ ಆದಮೇಲೆ ನಾವು ಎತ್ತಿಟ್ಕೊಂಡ್ರೆ ಆಯಿತು. ಇದೇ ರೀತಿಯಾಗಿ ನಾವು ಕಲರ್ ಕಾಣ್ತಾ ಇರ್ಬೋದು ನೀವು. ನಾವು ಒಂದು ಕಡೆ ಫ್ರೈ ಮಾಡಿ ತೆಗೆಯೋದ್ರೊಳಗೆ ನಾನು ಆಲ್ರೆಡಿ ಮತ್ತೊಂದು 4 ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು, ರುಚಿ ತುಂಬ ಚೆನ್ನಾಗಿತ್ತು, ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಇದನ್ನೇನು ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಅಂದರೆ ನಿಪ್ಪಟ್ಟನ್ನು ಪ್ರೆಸ್ ಮಾಡೋದು ಮತ್ತು ಕರಿಯೋದು ತುಂಬ ಸುಲಭ ವಿಧಾನ, ತುಂಬ ಕಷ್ಟ ಅನಿಸಲ್ಲ, ಆಮೇಲೆ ಟೈಮ್ ಕೂಡ ತುಂಬ ಹಿಡಿಯೋದಿಲ್ಲ. ಈ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಮಾಡಿ ಆದ ನಂತರ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡಿದರೆ ತುಂಬ ಚೆನ್ನಾಗಿತ್ತು. ಮಧ್ಯೆ ತಿನ್ನುವಾಗ ಶೇಂಗಾ ಮತ್ತು ಕಡಲೆ ಪೀಸ್ಗಳು ಬಾಯಿಗೆ ಸಿಗ್ತಾಯಿತ್ತು, ಕರಿಬೇವು ಕೂಡ ಅಷ್ಟೇ. ಇದಕ್ಕೆ ನೀವು ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿಕಾಯಿನ ರುಬ್ಬಿ ಹಾಕ್ಕೋಬೋದು. ಹಾಗೆಯೇ ಒಣಮೆಣಸಿಕಾಯಿ ಬರುತ್ತಲ್ಲ, ಅದನ್ನು ಕೂಡ ತರಿಯಾಗಿ ಪೌಡರ್ ಮಾಡ್ಕೊಳ್ಬೋದು. ಅದರಲ್ಲಿ ಚಿಕ್ಕ ಮಕ್ಕಳಿಗೆ ನಾನು ತಿನ್ನೋದಕ್ಕೆ ಕೊಟ್ಟಿದ್ದರಿಂದ ನಾನು ಮೊದಲೇ ಖಾರದ ಪುಡಿ ಫುಲ್ ಪೌಡರ್ ಆಗಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಅದೇ ಹಿಟ್ಟಿಂದ ಈ ರೀತಿಯಾಗಿ ಕಡ್ಡಿಯಾಗಿ ಮಾಡಿ ಕೂಡ ಮಕ್ಕಳಿಗೆ ಕೊಟ್ಟೆ, ತುಂಬ ಇಷ್ಟಪಟ್ಟು ಕೂಡ ತಿಂದರು. ಸೇಮ್ ಹಿಟ್ಟಲ್ಲೇ ನೀವು ನಿಪ್ಪಟ್ಟಾದರೂ ಮಾಡ್ಕೊಳ್ಳಿ ಅಥವಾ ಕಡ್ಡಿ ಇಟ್ಕೊಂಡು ತಿಂತಾರಲ್ಲ ಮಕ್ಕಳು, ಸೊ ಅದನ್ನಾದರೂ ಮಾಡ್ಕೋಬೋದು. ಎರಡೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಪರ್ಫೆಕ್ಟಾಗಿ ಬಂತು. ಇಲ್ಲಿ ನಾನು ಸ್ವಲ್ಪನೂ ಕೂಡ ಮೈದಾ ಹಾಕಿಲ್ಲ ಮತ್ತು ಸೋಡಾನು ಕೂಡ ಯೂಸ್ ಮಾಡಿಲ್ಲ. ಕೆಲವರು ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ಮೈದಾ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಾನು ತೋರಿಸಿರುವಂತಹ ಪದಾರ್ಥಗಳನ್ನ ಹಾಕ್ಕೊಂಡು ಮಾಡೋದ್ರಿಂದ ಪರ್ಫೆಕ್ಟಾಗಿ ನಿಪ್ಪಟ್ಟು ಬರುತ್ತೆ. ಯಾವುದೇ ಕಾರಣಕ್ಕೂ ಅದು ಮೆತ್ತಗೆ ಆಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಬಂತು ನಿಪ್ಪಟ್ಟು. ಇಲ್ಲಿ ನಾವು ಮೈದಾ ಬದಲಿ ಕಾದಿರುವಂಥ ಸ್ವಲ್ಪ ಎಣ್ಣೆನ ಹಿಟ್ಟನ್ನು ಕಲಸುವಾಗಲೇ ಹಾಕ್ಕೊಂಡ್ಬಿಟ್ರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಇದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಹದ ಕೊಟ್ಟಿದ್ದು ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಮೇನ್ಲಿ ಇಲ್ಲಿ ಸೋಡಾ ಮತ್ತು ಮೈದಾನ ಬಳಸಿಲ್ಲ, ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಬಂದು ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.